ಇನ್ನು ಸೀಬರ್ಡ್ ಬಸ್ ಗಾಡಿ ನಂಬರ್ KA01AE 5217 ಈ ಸಂಖ್ಯೆಯ ಸೀಬರ್ಡ್ ಸ್ಲೀಪರ್ ಬಸ್ ತಡರಾತ್ರಿ ಸುಮಾರು 2 ಗಂಟೆಗೆ ಆಕ್ಸಿಡೆಂಟ್ ಆಗಿದ್ದು ಬೆಂಗಳೂರಿಗೆ ಬರ್ತಾ ಇದ್ದಂತಹ ಕಂಟೈನರ್ ಲಾರಿಯ ಗಾಡಿ ನಂಬರ್ HR 38AB 3455 ಹರಿಯಾಣ ರಿಜಿಸ್ಟರ್ಡ್ ಗಾಡಿ ಏಕಾಏಕಿ ಹಾರಿ ಬಂದು ಬಸ್ಗೆ ಡಿಕ್ಕಿ ಹೊಡೆದಿದೆ ಲಾರಿ. ನೋಡ್ತಿದ್ದಂತೆ ಖಾಸಗಿ ಬಸ್ ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿಯುತ್ತೆ. ಈಗ ಮೃತದೇಹದ ಗುರುತು ಪತ್ತೆ ಹೇಗೆ ಅಂತಂದರೆ DNA ಪರೀಕ್ಷೆ ಅಥವಾ ಅವರಾಗಿರುವಂಥ ಚೈನು, ಉಂಗುರ, ಬಳೆ ಅಥವಾ ವಾಚ್ನಿಂದ. ಆಗಲಿಲ್ಲ ಅಂತಂದರೆ DNA ಟೆಸ್ಟಿಂದನೇ ಗುರುತನ್ನು ಪತ್ತೆ ಹಚ್ಚೋಕ್ಕಾಗೋದು. ಈಗ ಸ್ಥಳಕ್ಕೆ ಸೋಕೋ ಟೀಮ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಭೇಟಿಯನ್ನು ಕೊಟ್ಟಿದ್ದಾರೆ, ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ, ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಚಿತ್ರದುರ್ಗದ ಗೊರ್ಲತ್ತು ಗ್ರಾಮದಲ್ಲಾದಂತಹ ಘಟನೆ ಇದು. ಬದುಕುಳಿದವರ ರಿಯಾಕ್ಷನ್ ಒಬ್ಬೊಬ್ಬರಾಗೆ ಕೊಡ್ತಾ ಇದ್ದಾರೆ. ಐ ವಿಟ್ನೆಸ್ ಅಂದರೆ ಈ ಘಟನೆಗನ್ನು ನೋಡಿದವರು, ಜಸ್ಟ್ ಮಿಸ್ನಲ್ಲಿ ಪಾರಾಯ್ತಲ್ಲ ಆ ಬಸ್ಸು, ಆ ಬಸ್ಸಿನ ಡ್ರೈವರ್ ಇದಕ್ಕೆ ಈ ಘಟನೆಗೆ ಪ್ರತ್ಯಕ್ಷದರ್ಶಿ ಅಥವಾ ಪ್ರತ್ಯಕ್ಷ ಸಾಕ್ಷಿ. ಈಗ ಬೆಳ್ಳಂಬೆಳಗ್ಗೆ ಅಥವಾ ಮಠ ಮಧ್ಯಾಹ್ನ ಅಂತಂದರೆ ನೂರಾರು ಗಾಡಿಗಳು ಓಡಾಡ್ತಾ ಇರ್ತಿರ್ತವು, ನೋಡ್ತಿದ್ರು ಏನಾಗಿದೆ ಅಂತ. ರಾತ್ರಿ ಆದ ಪರಿಣಾಮ ಬಹಳ ವಿರಳ ಗಾಡಿಗಳು ಓಡಾಡೋದು. ಲಾಂಗ್ ಜರ್ನಿ ಮಾಡುವಂಥ ಗಾಡಿಗಳು ಅಥವಾ ಬಸ್ಗಳು, ಲಾರಿಗಳು ಅಷ್ಟೇ ಕಾಣಿಸೋದು. ಹೀಗೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದಂತಹ ಕಂಟೈನರ್ ಲಾರಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದಂತಹ ಆ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ. 11 ಜನ ಮೃತಪಟ್ಟಿದ್ದಾರೆ. ನೋಡಿ, ಆ ಕಂಟೈನರ್ ಲಾರಿ ಫ್ರಂಟ್ ಸೈಡ್ ಕಂಪ್ಲೀಟ್ ಸುಟ್ಟು ಭಸ್ಮ ಆಗಿದೆ. ಫ್ರಂಟ್ ಸೈಡೆಲ್ಲ ಭಸ್ಮ. ಆಕ್ಸಿಡೆಂಟ್ಗೆ ನಜ್ಜುಗುಜ್ಜಾಗಿದೆ. ಅದಾದಮೇಲೆ ಬೆಂಕಿಗೆ ಫುಲ್ ಕರಕಲಾಗಿದೆ, ಸುಟ್ಟು ಕರಕಲಾಗಿದೆ. ಯಾಕೆ ಕೇಳಿದ್ರು? ಯಾಕೆ ಕೇಳಿದ್ರು?